ಗುಂಡಾಯಿಸಂ ಮಾಡಿ ಒಡ್ಲೆಕ್ ಬರ್ತಾರಂತಂದ್ರ ಇದು ಎಷ್ಟರ ಮಟ್ಟಿಗೆ ಇದು ಆಗ್ತದ? ಅದಕ್ಕೆ ನೋಡಿ ಅಲ್ಲೂ ಕೂಡ ಉಸ್ತುವಾರಿ ಸಚಿವರು ಬಿಡಿಸ್ಲಕ್ ಹೋದ್ರೆ ಅವರಿಗೂ ಕೂಡ ನುಗ್ತಾರ. ಇದೊಂಥರ ಗುಂಡಾಯಿಸಮೇ ಆಗ್ತಲ್ಲ. ಮನೆ ಅಧ್ಯಕ್ಷರೇ, ಇದು ಏನಿದೆ ಕಾಂಗ್ರೆಸ್ ಸರ್ಕಾರ ಅಂತ ಈ ತರ ಮಾಡ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ಏನಾಗ್ತಾ ಇದೆ? ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಥವಾ ಸೆಕ್ಯೂರಿಟಿ ಸರಿಯಾಗಿ ನೀವೆಲ್ಲ ಈ ಜನಪ್ರತಿನಿಧಿಗಳಾಗಿ ನೀವು ಜನರ ಬಗ್ಗೆ ಆಸಕ್ತಿ ವಹಿಸಿಕೊಂಡು ಅವರಿಗೆ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ರೆ ನಿಮ್ಗೆ ಒಂದು ಬಂದೋಬಸ್ತ್ ಗಲಾಟೆ ಮಾಡುವ ಕಾಲಘಟ್ಟಕ್ಕೆ ಕಾಂಪ್ರಮೈಸ್ ಮಾಡಿ ಒಮ್ಮೆ ಆಗಿದೆ ಮಾಡ್ತಿದ್ದಾರೆ ಅಂತ ಏನೋ ಒಮ್ಮೆ ಹೆಚ್ಚು ಕಮ್ಮಿ ಆಗಿದೆ. ಯಾಕಂದ್ರೆ ನೀವು ರಾಜಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ಕಾಂಪ್ರಮೈಸ್ ಅಷ್ಟೇ. ಕಾನೂನ ಕೈ ತೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಇದನ್ನ ಮತ್ತೆ ಪುನಃ ಚರ್ಚೆಗೆ ತರ್ತಾ ಇದ್ದೀವಿ. ಈಗ ಇಬ್ರು ಶಾಸಕರುಗಳು ಅಥವಾ ಅವ್ರ ಹಿರಿಯರು ಅಷ್ಟೇ ಕೂಡಿ ರಜೆ ಮಾಡಿರ್ತಾರ. ಅದಕ್ಕೆ ಇವರು ಕಂಪ್ಲೇಂಟ್ ಕೊಟ್ಟಿಲ್ಲ, ಅವರು ಕಂಪ್ಲೇಂಟ್ ಕೊಟ್ಟಿಲ್ಲ. ಸ್ವಲ್ಪ ಹೇಳಿ ಅದರ ಅರ್ಥ ಅವ್ರು ಹೇಳಿದ್ರಲ್ಲ ಮನೆಗೆ ಬಂದು ಹೋಳಿಗೆ ಉಂಡು ಹೋಗ್ಲಿ ಅಂತೇಳಿ ಹೋಳಿಗೆ ಉಂಡು ಹೋಗ್ಯಾರ ಅವರು. ಅವ್ರದ್ದು ರಜೆ ಆಗಿರ್ತದ, ಅದನ್ನ ಒಮ್ಮೆ ಕಡೆ ಮಾಡಿ ದೂರ ದೂರ ಮಾಡಬೇಡಿ, ಈಗ ಹತ್ತಿರ ಮಾಡಿ. ಮತ್ತೆ ರಾಜಿ ಆಗಿದ್ರೆ ಒಂದ್ ನಿಮಿಷ ರಾಜಿ ಆಗಿದ್ರೆ ಈ ಕಾಲಿಂಗ್ ಅಟೆನ್ಷನ್ಗೆ ಯಾಕೆ ಬರ್ತಿತ್ತು? ನೀವು ಆಗಿಲ್ಲ, ನೀವೀಗ ನಾಳೆ ಸಂಧಾನ ಮಾಡ್ತೀನಿ ಅಂತ ಹೇಳ್ತಿದ್ದು ಒಂದು ಭಾಗ, ಅದೊಂದು ಭಾಗ ಅಲ್ಲ, ನನ್ನ ಸಲಹೆ ಅಷ್ಟೇ. ಮತ್ತೆ ಅವ್ರಿಗೆ ಬಿಟ್ಟು ಸರಿ, ಒಂದು ಭಾಗ. ಎರಡನೇದು, ನಾನು ಹೇಳೋದು ಒಬ್ಬ ಶಾಸಕ ಶಾಸನ ಸಭೆಗೆ ಬಂದು ಎಲ್ಲ ರಸ್ತೆನಲ್ಲಿ ಹೋಗ್ತಾ ಇರೋದಕ್ಕೆ ದಾಳಿ ಮಾಡಿದ್ರು, ಅದಕ್ಕೆ ರಕ್ಷಣೆ ಕೊಡಿ ಅಂತಲ್ಲ. ಕೆಡಿಪಿ ಸಭೆಯಲ್ಲಿ ಭಾಗವಹಿಸ್ಲಿಕ್ಕೆ ಆಗ್ತಿಲ್ಲ, ನಂಗೆ ರಕ್ಷಣೆ ಕೊಡಿ ಅಂತ ಕೇಳುವಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ಒಬ್ಬ ಶಾಸಕನಿಗೆ ಬಂದ್ರೆ ಏನಾಗ್ಬೇಕು ಪರಿಸ್ಥಿತಿ? ಇದಕ್ಕೆ ದಯಮಾಡಿ ಸಂಬಂಧ ಗಿಂಬಂಧ ಆಮೇಲೆ ವಿಷಯ. ನೀವು ದಯಮಾಡಿ ಏನೋ ಒಂದು ಆಕ್ಷನ್ ತಗೊಳ್ಳಿ. ಕಂಪ್ಲೇಂಟ್ ಕೊಟ್ಟಿಲ್ಲ, ಹೇಳಿ, ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ. ಯಾರು ಕೊಟ್ಟಿದ್ದಾರೆ ಕಂಪ್ಲೇಂಟ್? ಅಲ್ಲ, ಸುಮೋಟ ಕೇಸ್ ಮಾಡಬಹುದಿತ್ತಲ್ಲ ಕೆಡಿಪಿ ಸಭೆಯಲ್ಲಿ ಕೊಡಬೇಕು. ಎಸ್ಪಿ ಅವರು ಡಿಸಿ ಅವರು ಸಭಾಧ್ಯಕ್ಷ, ನೀವು ಪ್ರಾಕ್ಟಿಕಲ್ ಆಗಿ ಮಾತಾಡೋದು ಬಿಟ್ಟು ನೋಡಿ, ಪ್ರಾಕ್ಟಿಕಲ್ ನೀವೇ ಕಂಪ್ಲೇಂಟ್ ಕೊಡಿ ಅಂತ ಹೇಳಿ ನೋಡಿ, ಇದು ಸರಿ ಆಗುತ್ತೆ. ಸರ್, ಮೀಟಿಂಗ್ ನಲ್ಲಿ ನಡೆಸ್ತಾ ಒಂದು ಮಂತ್ರಿಗಳು ಕೂತ್ಕೊಂಡು ಪ್ರಿಸೈಡ್ ಮಾಡ್ತಿರ್ಬೇಕಾರೆ ಮೀಟಿಂಗ್ ನಲ್ಲಿ ಹಲ್ಲೆ ಮಾಡಕ್ ಹೋಗ್ತಾರೆ ಅಂದ್ರೆ ವ್ಯವಸ್ಥೆ ಇತ್ತು ಈ ರೀತಿ ನಡೀತದೆ ಅಂದ್ರೆ ಯಾವ ರೀತಿ ವ್ಯವಸ್ಥೆ ಸರ್ ಅದು? ಅಶ್ವಥ್ ನಾರಾಯಣ ಅವರ ನೋಡಿ, ಅಲ್ಲಿ ನಾವು ಇರಲಿಲ್ಲ, ನೀವು ಇರಲಿಲ್ಲ. ವಿಡಿಯೋ ಇದೆ ಸಭಾಧ್ಯಕ್ಷ, ವಿಡಿಯೋ ನೋಡಬಹುದು. ನೀವು ಕಂಪ್ಲೇಂಟ್ ಕೊಡ್ರಿ, ಸರ್. ಇದು ಸರಿಯಾದದ್ದಲ್ಲ. ನೀವು ಸಹಿತ ಹಿರಿಯರಾಗಿ ಏನು ಅಧ್ಯಕ್ಷರು ಹೇಳಿದ್ರು, ಸರ್, ಈಗ ಸಭಾಪತಿಗಳು ಕೂಡಿ ಈಗ ನಿಮ್ಮನ್ನ ರಗಡಿಸಲ್ಲ. ಸಭಾಧ್ಯಕ್ಷರು ಇಲ್ಲಿ ಮೀಟಿಂಗ್ ನಡೆಸಲ್ವಾ? ಇಲ್ಲಿ ಏನ್ ಸಮಸ್ಯೆ ನಿರ್ವಹಣೆ ಮಾಡಲ್ವಾ? ಆ ರೀತಿಯಲ್ಲ ರಾಜಿ ಮಾಡ್ತೀರಾ, ಬೇರೆ ಬೇರೆ ಮಾಡ್ತೀರಾ? ಒಂದು ಮಾಡ್ಬೇಕಾ, ಬೇರೆ ಬೇರೆ ಮಾಡ್ಬೇಕಾ? ರಾಜಿ ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಕೆಲವೊಂದು ಸಂದರ್ಭದಲ್ಲಿ ಒಮ್ಮೆ ಒಮ್ಮೆ ಅಲ್ಲ ಸರ್, ಬಹಳ ಸ್ಪಷ್ಟ ಸಂದೇಶ ಈ ಪೀಠದಿಂದ, ಬಹಳ ಸ್ಪಷ್ಟ ಸಂದೇಶ ಸರ್ಕಾರ ಕೊಡಿ. ಒಂದು ಕೆಡಿಪಿ ಮೀಟಿಂಗ್ ಅನ್ನೇ ನಡೆಸಲಿಕ್ಕೆ ಆಗದೆ ಅಂತ ಸರ್ಕಾರ ಯಾವ ಸರ್ಕಾರ ಅಂತ ಕರೆಯೋಣ ನಾವು? ಕೆಡಿಪಿ ನಡೆಯಲ್ಲ ಸರ್, ಬಹಳ ಸ್ಪಷ್ಟವಾಗಿ ಹೇಳಿ ಸರ್. ಇಷ್ಟೇ ನನ್ನ ಉದ್ದೇಶ. ಸದನದ ಸದಸ್ಯರುಗಳ ಗೌರವನೂ ಹೌದು, ಸಂಬಂಧಗಳ ಕಾರಣನೂ ಹೌದು. ಈ ಆವೇಶದಲ್ಲಿ, ಭಾವಾವೇಶದಲ್ಲಿ ಏನಾದ್ರೂ ಆಗಿದ್ರೆ ಅದು ಬಗೆಹರಿಸಿಕೊಂಡಿದ್ದಾರೆ. ಬಗೆಹರಿಸಿಕೊಂಡಿರ್ಲಿಲ್ಲ ಅಂದ್ರೆ ಕಂಪ್ಲೇಂಟ್ ಕೊಡ್ತಿರ್ಲಿಲ್ವಾ ಸರ್? ಅಲ್ಲ, ಸುಮೋಟೋ ಕೇಸ್ ಮಾಡೋದಿತ್ತಲ್ಲ ಸರ್. ಡಿಫರೆಂಟ್, ಕಾಲಿಂಗ್ ಅಟೆನ್ಷನ್ ಇಸ್ ಡಿಫರೆಂಟ್. ಕುಟುಂಬ ತರ ಸಭೆನ ಅವ್ರ ಮನೆ ಸಂಬಂಧಗಳನ್ನ ತಂದು ಸಭೆ ನಡೆಸಬೇಕು. ಸಿದ್ದು ಪಾಟೀಲ್ ಅವರೇ, ನಮ್ಗೆ ಸಮಾಧಾನ ಮತ್ತು ನೆಮ್ಮದಿ ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್ ಆಗ್ಬೇಕಾದ್ರೆ ನಿಮ್ಮನ್ನೆಲ್ಲ ಕೂತ್ಕೊಲಿಸಿ, ನಿಮ್ಮೆಲ್ಲ ಮುಗಿಸಿ ಒಮ್ಮೆ ರಾಜಿ ಮಾಡಿ ಮುಗಿಸಿ. ಅಪಮಾನ ಹೋಗುತ್ತೆ, ಆ ಕಡೆ ಬರೀ ಕಡಿಮೆ ಆಗುತ್ತೆ. ನನ್ನ ಸಲಹೆ ಮತ್ತೆ ನಿಮ್ಗೆ ಬಿಟ್ಟಂತ ವಿಚಾರ, ಸಭಾಪತಿ ಮತ್ತು ನಾವು ಕೂತ್ಕೊಂಡು ನಿಮ್ಮನ್ನಿಬ್ಬರು ಕರೆಸಿ ಅದಕ್ಕೆ ಒಂದು ಪರಿಹಾರಕ್ಕೆ ಪ್ರಯತ್ನ ಬಂದು ನಮ್ದು ಸಲಹೆ, ಮತ್ತೆ ನೀವು ತೀರ್ಮಾನ ಮಾಡಿ. ಇಲ್ಲ, ಈಗ ನಾನು ಆ ವಿಡಿಯೋನೆಲ್ಲ ನೋಡಿದೆ. ಇವರೇನು ಸಿದ್ದು ಪಾಟೀಲ್ ಏನೋ ಹೋಗಿ ಅವ್ರು ನೋಡೋದಿಲ್ಲ.
ಅವ್ರ ಪಾಡಿಗೆ ಅವರ ಸ್ಥಾನದಲ್ಲಿ ಅವ್ರು ನಿಂತಿದ್ದಾರೆ. ಅವ್ರು ಬಂದು ನುಗ್ಗಿ ಹೊಡೆಯಕ್ ಬಂದಿರೋದು. ಈ ಸಮಾಧಾನ ಮಾಡೋದೇನ್ ಬರ್ತದೆ ಇದರಲ್ಲಿ? ಸಮಾಧಾನ ಮಾಡಬೇಕು ಅಂತ ತಾವು ಹೇಳ್ತಾ ಇದ್ದೀರಾ. ಅಲ್ಲ, ಯಾರೋ ಸಮಾಧಾನಕ್ಕೆ ಅಲ್ಲಿ ಕಂಬ ಅಲ್ಲೇ ಮಾಡಿದ್ರೆ ಸಮಾಧಾನ ಮಾಡಿದ್ರೆ ಅದಕ್ಕೇನಂತಾರೆ? ಅದಕ್ಕೆ ಕಾನೂನು ಅಂತಾರೆ. ಕಾನೂನು ಅಂತಾರೆ ಅದಕ್ಕೆ. ಕೆಡಿಪಿ ಮೀಟಿಂಗ್ ಅಲ್ಲ ಸರ್, ಇಬ್ರು ಬಂದ್ ಇಲ್ಲ, ಅವರು ಬಂದು ಇವರು ಜಗಳ ಮಾಡಿದ್ರೆ ಪರವಾಗಿಲ್ಲ. ಅವ್ರ ಪಾಡಿಗೆ ಅವರ ಸ್ಥಾನದಲ್ಲಿ ನಿಂತಿದ್ದಾರೆ. ಸಭೆ ನಡೆಸ್ತಾ ಇದ್ದಂತ ಮಂತ್ರಿಗಳು ಅದನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ಇಟ್ಕೊಬೇಕಾಯ್ತು. ಈಗಾಗಲೇ ಯಶವಂತ ನಾರಾಯಣ ಹೇಳಿದ್ದಾರೆ, ಅಲ್ಲ ಅಧ್ಯಕ್ಷರೇ, ಮಾಡ್ಬೇಕಾಯ್ತು. ಇಲ್ಲ ಅಲ್ಲಿದ್ದಂತ ಕಮಿಷನರ್ ಇದ್ರಲ್ಲ, ಅಲ್ಲಿದ್ದ ಕಮಿಷನರು, ತಹಸೀಲ್ದಾರು ಇವರೆಲ್ಲ ಏನ್ ಕತ್ತೆ ಕಾಯ್ತಾ ಇದ್ರ? ಅವ್ರ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಆಫೀಸರ್ಸ್ ಅಲ್ಲ, ಹೌದು. ಅವ್ರು ಅಲ್ಲಿಂದ ಹೋಗಿ ಓಡ್ ಬಂದು ಬರ್ತಾರೆ ಅಂದ್ರೆ ಸುಮ್ಮನೆ ಇರ್ತಾರೆ. ಈಗ ಒಂದೇ ನಿಮಿಷ ನಾನು ಓಡ್ ಬರ್ತೀನಿ ಬಿಟ್ಬಿಡ್ತಾರ ಇವರು? ನಿಮ್ಮ ಹತ್ರ ಬರ್ತೀನಿ ಬಿಡ್ತಾರ? ಬಿಡಲ್ಲ. ಇರ್ಬೇಕು. ನೀ ಬೇಜಾರು ಮಾಡ್ಕೊಳಲ್ಲಪ್ಪ. ಹಂಗೆ ಸಭೆಗೆ ಒಂದು ಗೌರವ ಬರಬೇಕು. ಸಭೆ ಒಂದು ಗೌರವಯುತವಾಗಿ ನಡಿಬೇಕು ಅಂದ್ರೆ ಅಲ್ಲಿ ಎಲ್ಲರೂ KDP ಮೀಟಿಂಗ್ ಅಂದ್ರೆ SP ಬಂದಿರ್ತಾರೆ, ಪೊಲೀಸರು ಎಲ್ಲರೂ ಬಂದಿರ್ತಾರೆ. ಅವರೆಲ್ಲ ಬಂದು ಗಲಾಟೆ ಮಾಡಿದ್ರೆ ಅದಕ್ಕೋಸ್ಕರ ನೀವು ಕ್ರಮ ಆಗ್ಬೇಕು. ಲಾ ಮಿನಿಸ್ಟರ್ ಅವರಿಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಕ್ರಮ ಮಾಡಿ. ವಿರೋಧ ಪಕ್ಷದ ನಾಯಕರಿಗೆ ನಾನು ಅರಿಕೆ ಮಾಡ್ತೀನಿ. ಉತ್ತರ ಹೇಳುವುದಂದ್ರೆ ಏನು? ನೋ ಕಂಪ್ಲೇಂಟ್ ಈಸ್ ರಿಸೀವ್ಡ್. ಇಫ್ ಕಂಪ್ಲೇಂಟ್ ಈಸ್ ರಿಸೀವ್ಡ್ ವಿಲ್ ಟೇಕ್ ಸೂಟಬಲ್ ಆಕ್ಷನ್ ಅಕಾರ್ಡಿಂಗ್ ಟು ಲಾ. ಇಷ್ಟು ಹೇಳ್ಬೋದು. ಆದರೆ ಉದ್ದೇಶ ನಾವು ಈ ಶಾಸಕರುಗಳನ್ನು ಬಡದಾಡಿಸ್ಬೇಕು ಅನ್ನೋದಿಲ್ಲ. ಆಗಲೇ ಅವರೇ ಹೇಳಿದರು, ಅಲ್ಲಲ್ಲ ನೋಡಿ, ಸಂಬಂಧದಲ್ಲಿ ಮಾತುಗಳಿರ್ತಾವೆ. ನಮ್ಮ ಮನೆಗೆ ಬಂದ್ಬೇಕಾದ್ರೆ ಅವರು ಹೋಳ್ಗೆ ತಿಂದು ಹೋಗಲ್ರಕ್ಕ ಅಂತ ಅಂದರು. ಅದರ ಅರ್ಥ ಏನು? ದ ರಿಲೇಷನ್ ಇಸ್ ಟು ಬಿ ಕಂಟಿನ್ಯೂಡ್. ಈಗ ನೀವು ದೊಡ್ಡದಾಗಿ ಚರ್ಚೆ ಮಾಡಿ ಯಾರನ್ನಾರ ಒಬ್ಬರನ್ನ ಜೈಲ್ನಾಗರ ಹಾಕ್ರಿ ಅಥವಾ ಬಿಡಿಸ್ರಿ. ಸರ್ಕಾರ ನೆರವು ಕೇಳ್ತಾ ಇದ್ದಾರೆ. ಸಭೆನ ಸರಿ ನಡೆಸಿಂತ ಅವ್ರ ಸಂಬಂಧ ಹಾಳು ಮಾಡ್ಬೇಕು ಅಂತ ನಾವೇ ನಿಂತಿಲ್ಲ ಇಲ್ಲಿ. ನಾನು ಒಂದು ಸಭೆ ಸರ್ಕಾರಕ್ಕೆ ಆಗ್ತಿಲ್ಲ ಅಂತ ನಾವು ತರ್ತಿಲ್ಲ. ಈಗ ಅವ್ರು ಏನ್ ಹೇಳ್ತಾರೆ? ಅವ್ರು ಒಂದು ನೀವು ಮಾತಾಡಿಕೊಂಡು ಬೆಂಗಳೂರು ಮಲ್ಲೇಶ್ವರಂ ಹೋಗ್ತೀರಿ, ನಾನು ಮಂಗಳೂರಿಗೆ ಹೋಗ್ತೇನೆ, ಅವ್ರು ಗದಗ ಹೋಗ್ತಾರೆ. ಇವರಲ್ಲ ಅಲ್ಲಿ ಊರಲ್ಲಿ ಕೂತ್ಕೊಳ್ಳಿ, ಇಬ್ರು ಹೋಗಿ ಮೀಟಿಂಗ್ ಅವರೆಲ್ಲ ಸೇರೋದು. ಒಬ್ಬರ ಮುಖ್ಯನೊಬ್ಬರು ನೋಡ್ಬೇಡ ಪಬ್ಲಿಕ್ ಮೀಟಿಂಗ್ ಅಲ್ಲಿ ಎಲ್ಲ ದುರ್ಘಟನೆ ನೋಡ್ಕೊಂಡು ಹೋದ್ರೆ ಆಗ್ತದ? ಪಬ್ಲಿಕ್ ಮುಂದೆ ಭಾಗವಹಿಸಬೇಡ್ವಾ? ನಡಿಬಾರ್ದು. ಅದು ಏನಾಗಿದೆ ಅಂತ ಅಲ್ಲಿ ಚರ್ಚೆ ಮಾಡಿ. ಸಿ ಪಾಟೀಲ್ ಇದೇನು ಯಾವ ಲಾಜಿಕ್? ರಜೆ ಹಾಕದ ಅಧ್ಯಕ್ಷರೇ, ನೀವು ಕೂಡ್ರಿ, ಇಬ್ಬರು ಕೂಡ ಕುಂಡ್ರಿಸ್ಕೊಂಡು ರಜೆ ಆಗ್ತದ. ಯಾಕೆ ಇದನ್ನ ಬೆಳೆಸೋದಕ್ಕೆ ಸಿದ್ದು ಪಾಟೀಲ್ ಅವ್ರಿಗೆ ಹೊಡೆದಿದ್ರೆ ಇವ್ರ ಮೇಲೆ FIR ಆಗ್ತಿತ್ತು. ಸಿದ್ದು ಪಾಟೀಲ್ ಅವ್ರಿಗೆ ಏನ್ ಹಾಕ್ಬೇಕಾಗಿದೆ ನೀವು ಹೇಳಿ ಸರ್ಕಾರಕ್ಕೆ. ಕೇಸ್ ಮಾಡಬೇಕಾಗಿತ್ತು ಅಲ್ಲೇ ಜಿಲ್ಲಾ ವರಿಷ್ಠಾಧಿಕಾರಿಗಳು. ಸುರೇಶ್ ಗೌಡ, ಸಿದ್ದು ಪಾಟೀಲ್ ಅವ್ರಿಗೆ ಹೊಡೆದಿದ್ರೆ ಸುರೇಶ್ ಗೌಡ, ಒಬ್ಬರ ಕಡೆನ ಕೆಟ್ಟ ಆಗ್ಬೇಕು. ವಿ ಸುನಿಲ್ ಕುಮಾರ್ ಕೂತ್ಕೊಳ್ಳಿ. ಸಿದ್ದು ಸುರೇಶ್ ಗೌಡ ಇದ್ದಾನೆ. ಅದು ಏನಾಗ್ಬೇಕು ಹೇಳಿ. ಈಗ ನೀವು ಹೇಳಿದ್ದೀರಿ, ಅವ್ರು ಉತ್ತರ ಕೊಟ್ಟಿದ್ದಾರೆ, ನೀವು ಸರ್ಕಾರ ಗಮನ ಸೆಳೆದಿದ್ದೀರಿ, ಅವ್ರು ಉತ್ತರ ಕೊಟ್ಟಿದ್ದಾರೆ, ಇನ್ನೇನಾಗ್ಬೇಕು? ಸುಮೋಟ ಕೇಸ್ ಮಾಡಿ. ಅಲ್ಲ ಯಾವುದು ಸುಮೋಟ ಕೇಸ್ ಮಾಡಿ. ಮಂತ್ರಿಗಳೇ ಅವರು ಸಲಹೆ ಕೊಟ್ಟಿದ್ದಾರೆ. ಅಲ್ಲ ಸರ್, ಇದೊಂದು ವಿಚಿತ್ರ ಸನ್ನಿವೇಶ. ಒಂದು ನಿಮಿಷ, ಈ ಸದನದಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು. KDP ಮೀಟಿಂಗ್ ಇನ್ನೊಂದ್ರಲ್ಲಿ ಭಾಗವಹಿಸಬೇಕು. ಅವರು ಆ ಮೀಡಿಯಾದಲ್ಲಿ ನಾನು ನೋಡಿದ್ದೀನಿ, ಒಂಥರ ಸರ್ಪ ಬಂದಂಗೆ ಸಿಟ್ಟಲ್ಲಿ ಬರ್ತಾರೆ. ಅಂದ್ರೆ ಇವ್ರು ಬಹಳ ವೀಕ್, ಇವ್ರನ್ನ ಹೊಡೆದು ಏನು ಬೇಕಾದ್ರೂ ಮಾಡ್ಬೋದು ಅಂತೇಳಿ. ಈ ತಲೆ ಬಲ ಇಲ್ದಿದ್ದವರಿಗೆ ತೋಳ್ಬಲ ತೋರಿಸುವಂತ ಕಯಾಲಿ ಅನೇಕ ಸರಿ ಆ ಕಡೆ ಈ ಕಡೆ ಅಂತ ನಾನು ಹೇಳೋದಿಲ್ಲ. ಇಂಥವರಿಗೆ ಸರಿಯಾದಂತ ನಿರ್ಬಂಧ ಮಾಡುವಂತ ಸೋಮೋಟ ಕೇಸು ಇನ್ನೊಂದು ಹಾಕಿ ಮಾಡಬೇಕು. ಇಲ್ಲಿದ್ರೆ ಒಬ್ಬ ಶಾಸಕ ಸರ್ ನೀವು ನೆರವಿಗೆ ಬರಬೇಕು. ಶಾಸಕ ಈ ರೀತಿ ಒಂದು ಅಸಹಾಯಕ ಸ್ಥಿತಿಯನ್ನ ವ್ಯಕ್ತಪಡಿಸ್ತಾರೆ ಇದರಲ್ಲಿ ಅಂದ್ರೆ ನಮ್ಮ ಶಾಸಕರು ಅಂತ ನಾನು ಹೇಳಲ್ಲ, ಅಲ್ಲಿಗೆ ಯಾರಿಗಾರು ಆಗಿದ್ರು ಕೂಡ ಅದೇ ಆಗ್ಬೇಕು. ಇವರು ಶಾಸಕರು ಸ್ವಾತಂತ್ರ್ಯ ಇಲ್ವಾ ಇವರಿಗೆ? ಮಾತಾಡೋದು ಸ್ವಾತಂತ್ರ್ಯ ಆಗಿದೆ, ಕೂತ್ಕೊಂಡು ಚರ್ಚೆ ಮಾಡಿ ಬಗೆ ಎಂತ ಗಲಾಟೆಗಳು ಚೆನ್ನಾಗಿ ಆಗಿದೆ. ಆಗ್ತಿದ್ದಂಗೆ ನೋಡ್ಕೊಳ್ಳಿ. ಅವ್ರಿಗೆ ಎಚ್ಚರಿಕೆ ಕೊಡಿ. ಅವರಿಗೆ ಶಾಸಕ ಸ್ಥಾನದ ಗೌರವ ಅವ್ರಿಗೆ ಇಲ್ದೇ ಇದ್ರೆ
ಅವ್ರಿಗೆ ಯಾವ ರೀತಿ ಮಾತಾಡ್ಬೇಕು, ಏನ್ ಮಾಡ್ಬೇಕು? ಯಾಕೆ ಏನ್ ಮಾಡ್ಬೇಕು ಅಂತ ಏನ್ ಮಾಡ್ಬೇಕು ಇಲ್ಲೇ ಹೇಳಿ? ಪಾಠ ಮಾನ್ಯ ಮಾಡ್ಬೇಕು ಅಧ್ಯಕ್ಷರೇ ಅವ್ರಿಗೆ. ಏನಿಲ್ಲ, ಸುಮೋಟೋ ಕೇಸ್ ಮಾಡಿ. ಸುಮೋಟೋ ಕೇಸ್ ಆಡಳಿತ ಪಕ್ಷ ಶಾಸಕ ಅಂತ ಅವರಿಗೆ ಭಾವಾವೇಶದಲ್ಲಿ ಮಾತನಾಡೋದಲ್ಲ. ಶಾಸಕರುಗಳಿಗೆ ಇಲ್ಲಿ ಬಂದು ನಮ್ದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಡ್ರಿ ಅಥವಾ ಸೋಮೋಟೋ ತಗೊಳ್ರಿ ಅಂತಲ್ಲ. ನಮಗೆ ಇಲ್ಲಿ ಇರ್ತಕ್ಕಂಥ ಹಕ್ಕು, ಹಿ ಕ್ಯಾನ್ ಡಿಮ್ಯಾಂಡ್ ಫಾರ್ ಸೆಂಡಿಂಗ್ ದಿಸ್ ಟು ಎ ಪ್ರಿವಿಲೇಜ್ ಕಮಿಟಿ. Speaker can decide, but speaker before he decides whether it is to be sent to privilege committee or otherwise, let him call both of them and discuss. ಆ ಒಂದು ವಿನಂತಿಯನ್ನು ನಾನು ಮಾಡ್ತೀನಿ. ಪ್ರಿವಿಲೇಜ್ ಬೇಕಂತ ಹೇಳಿದ್ರೆ ಪ್ರಿವಿಲೇಜ್ ಕಳಿಸ್ತಾರೆ. ಇಬ್ಬರಿಗೂ ಸಭೆಯಲ್ಲಿ ಕೂಡ ಶಾಸಕರ ನಾಲ್ಗೆ ಕಟ್ ಮಾಡ್ಬೇಕಂತಾರ. ಮತ್ತೊಂದ್ ಸರ್ತಿ ಒಂದು KDP ಮೀಟಿಂಗ್ ನಲ್ಲಿ ಈ ಶಾಸಕರ ಹತ್ರ ಶರಿ ವಾಸನ್ ಬರ್ತದಂತಾರ. ಈ ತರ ಪದೇ ಪದೇ ಆಗ್ತಾ ಇದೆ. ಏನ್ ಶಾಸಕರಿಗೆ ಗೌರವ ಇಲ್ಲ? ಯಾರ ಹೇಳೋರು ಕೇಳೋರಿಲ್ಲ. ತಾವಿದ್ರ ನಮಗ್ ಕೇಳಕ್ಕೆ ಈಗ ಪ್ರಿವಿಲೇಜ್ ಕಳಿಸಲ್ಲ ಅಲ್ಲ. ಲಾಸ್ಟ್ ಟೈಮು ಕೂಡ ನಾನು ನಿಮ್ಗೆ ಹೇಳಿದೆ ಇದೇ ತರ. ಅವ್ರ ಬಗ್ಗೆ ಏನಾರ ಕ್ರಮ ವಹಿಸ್ಬೇಕಲ್ಲ. ಪದೇ ಪದೇ ಮಾಡ್ರಿ. ಏನಿದು ನಾಲ್ಗೆ ಕಟ್ ಮಾಡ್ತಾರಂತ ಶಾಸಕರದು. ನಿಮ್ಮಲ್ಲಿ ಅದನ್ನು ವಿಡಿಯೋ ಕೊಡ್ತೀನಿ ನಾನು ನಿಮ್ಗೆ. ಲಾಸ್ಟ್ ಟೈಮು ತೋರಿಸಿದ್ದು ಅದ್ರ ಬಗ್ಗೆ. ಕೊಟ್ರೆ ಅದೇ ಅಲ್ಲ, ಮತ್ತೆಂತ ಹೇಳುದು? ನಾಟ್ ದ್ಯಾಟ್ ಈಸ್ ಈಗ ನೀವು ಒಬ್ಬ ಶಾಸಕರು ಇವ್ರ ಮೇಲಾಗಲಿ ಅವ್ರ ಮೇಲಾಗಲಿ, ಇಫ್ ಸೋಮೋಟೋ ಕೇಸ್ ಇಸ್ ರಿಜಿಸ್ಟರ್ಡ್, you imagine what are the implications. ಸರಿ, ಪರಿಹಾರ ಹೇಳಿ ಸರ್. ಶಾಸಕರು ಪಾಪ ನೆಕ್ಸ್ಟ್ ಹೆಂಗ್ ಹೋಗೋದು ಅಂತ ಹೇಳಿ ಸರ್. ನಾನು ಶಾಸಕರು ಮಾಡಿರ್ಲಿ, ಈ ಶಾಸಕರು ಮಾಡಿರ್ಲಿ, ಮತ್ತೆ ಇವ್ರು ನೆಕ್ಸ್ಟ್ ಹೆಂಗ್ ಹೋಗೋದು? ಪ್ರಿವಿಲೇಜ್ ಮೂವ್ ಮಾಡಿದ್ರೆ ಅವ್ರು ಕೂತು ಬಗ್ಗೆ ಪ್ರಿವಿಲೇಜ್ಗೆ ಈಗ ಸುಮೋಟೋ ಕೇಸ್ ತಗೊಂಡು ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲಿ. ಸರ್ಕಾರದ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಅಧ್ಯಕ್ಷರೇ. ನಾನು ನನ್ನ ಸಲಹೆ ಕೊಟ್ಟಿದ್ದೇನೆ. ಇದು ಪ್ರಿವಿಲೇಜ್ಗೆ ತಾವು ಕನ್ಸಿಡರ್ ಮಾಡಬಹುದಾಗಿರ್ತಕ್ಕಂಥ ಪ್ರಕರಣ. ಆದರೆ ಇದನ್ನು ಪ್ರಿವಿಲೇಜ್ ಕಮಿಟಿ ಕಳಿಸ್ಬೇಕು ಅನ್ನೋ ನನ್ನ ಒತ್ತಾಯ ಅಲ್ಲ. ತಾವು ಹಾಗೂ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರು ಕೂತು ಇಬ್ಬರು ಶಾಸಕರನ್ನ ಕರೆಸಿ, ಯಾಕಂದರೆ ಇದು ಸಭೆಯಲ್ಲಿ ಆಗಿರ್ತಕ್ಕಂಥ ಜಗಳ ಈ ಸಭೆಯೊಳಗೂ ಹಲವಾರು ಸಂದರ್ಭದಲ್ಲಿ ಆಗಿವೆ ಅಂತ. ಆ ಕಾರಣಕ್ಕಾಗಿ ಇದನ್ನು ಅವರಿಬ್ಬರನ್ನು ಕೂಡಿಸಿ ಏನು ನಿರ್ಣಯ ಮಾಡ್ತೀರಿ ಮಾಡ್ತಾರೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.